ಹೆಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಿಮ್ಗೆ ಗೊತ್ತಿರಂಗೆ ಇನ್ನೊಂದು ಭರ್ಜರಿ ಮ್ಯಾಚ್ ಕೂಡ ಇರುವಂತದ್ದು PBKS ಮತ್ತೆ KKR. ಇವತ್ತು ಒಳ್ಳೆ ಫೈಟ್ ಕೂಡ ಇದ್ದೇ ಇರುತ್ತೆ ಮ್ಯಾಚ್. ಅಂದ್ರೆ ಇವತ್ತು ಮ್ಯಾಚ್ ನಡೀತಿರೋದೇ KKR ಅವರ ತವರು ಮನೆಯಲ್ಲಿ, ಅಂದ್ರೆ ಇಡನ್ ಗಾರ್ಡನ್ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಅದಾದ್ಮೇಲೆ ಈಗ ಪಂಜಾಬ್ ಅವರು ಈಗ 2 ಮ್ಯಾಚ್ ಅನ್ನ ಕೂಡ ವಿನ್ ಆಗಿ ಒಂದು ಒಳ್ಳೆ ಫಾರ್ಮ್ ನ ಕೂಡ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ KKR ಅವರು ಇನ್ನೂ ವಿನ್ನಿಂಗ್ ಅನ್ನ ಮಾಡಿ ಒಂದು ಇನಾಗ್ರೇಷನ್ ಮಾಡ್ಕೊಂಡಿಲ್ಲ. ಇಲ್ಲಿ ಹೆಂಗಾಗಿದೆ ಅಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಚೆನ್ನೈ ಮತ್ತೆ KKR ಅವರು ಹೊಡೆದಾಡ್ತಾ ಇದ್ದಾರೆ. ನಾನ್ ಕೆಳಗ್ ಬರ್ತೀನಿ, 10th ಪ್ಲೇಸ್ ಅಲ್ಲಿ ನಾನು ಇಡ್ತೀನಿ, 10th ಪ್ಲೇಸ್ ಅಲ್ಲಿ ನಾನು ಇಡ್ತೀನಿ ಅಂತ. ಆದ್ರೆ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಇಲ್ಲ, 10th ಪ್ಲೇಸ್ ನಂದೇ ಗುರು, ನಾನ್ ಬಿಟ್ಕೊಡಲ್ಲ ಅಂತ. ಆತರ ಈಗ ಚೆನ್ನೈ ನಿನ್ನೆ RCB ಮ್ಯಾಚ್ ಸೋತಿದ್ಮೇಲೆ 3-3 ಮ್ಯಾಚ್ ಅನ್ನ ಕೂಡ ಸೋತೋಗ್ಬಿಟ್ಟಿದೆ. ಈಗ KKR 2 ಮ್ಯಾಚ್ ಕೂಡ ಸೋತೋಗ್ಬಿಟ್ಟಿದೆ. ಲಾಸ್ಟ್ SRH ಮತ್ತೆ KKR ಮ್ಯಾಚ್ ಆಯ್ತಲ್ಲ, ಅವಾಗ್ಲೂ ಕೂಡ ಆಲ್ಔಟ್ ಕೂಡ ಆಗ್ಬಿಟ್ರು. ಇವತ್ತಿನ ಮ್ಯಾಚ್ ವಿನ್ ಆಗ್ತಾರಾ ಇಲ್ವಾ, ಮ್ಯಾಚ್ ಪ್ರಿಡಿಕ್ಷನ್ ಪಕ್ಕ ತಿಳಿಸ್ಕೊಡ್ತೀನಿ ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಾದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮ್ಯಾಚ್ ಪ್ರಿಡಿಕ್ಷನ್ ಯಾವ ತರ ಇದೆ, ಮತ್ತೆ ಅನಾಲಿಸಿಸ್ ಕೂಡ ಮಾಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ನೋಡೋಣ, ಪ್ಲೇಯರ್ ಪರ್ಫಾರ್ಮೆನ್ಸ್ ನೋಡೋಣ ಯಾವ ತರ ಇದೆ ಅಂತ. ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ಬೋದು ಅಂತ. ಅದಕ್ಕಿಂತ ಮುಂಚೆ ನೀವೇನು ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಇದೇ ರೀತಿ ಫಾಸ್ಟ್ IPL ಅಪ್ಡೇಟ್ಸ್ ಹಾಗೂ ಪ್ರಿಡಿಕ್ಷನ್ ವಿಡಿಯೋಗಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ ಪ್ರಕಾರ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗ್ಬೋದು ಅಂತ ಮಿಸ್ ಮಾಡದೆ ಕಾಮೆಂಟ್ ಮಾಡ್ಬಿಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನ ಶೋಣ. ಇವತ್ತಿನ ಮ್ಯಾಚ್ ನಡೀತಿರೋದೇ ನಾನು ಅವಾಗಲೇ ಹೇಳಿದಂಗೆ ಇಡನ್ ಗಾರ್ಡನ್ ಸ್ಟೇಡಿಯಂ. KKR ತರೋ ಮನೇಲಿ ಕೂಡ ಮ್ಯಾಚ್ ಕೂಡ ಆಗಿದೆ. ಇದೊಂದು ಹೈ ಸ್ಕೋರಿಂಗ್ ಪಿಚ್ ಕೂಡ ಆಗಿದೆ. ಲಾಸ್ಟ್ SRH ಮತ್ತೆ KKR ಮ್ಯಾಚ್ ಅಲ್ಲಿ ನೀವೇ ನೋಡಿದ್ರ, ಸುಮಾರು 226 ರನ್ ಹೊಡೆದು ಏರಿಸ್ಬಿಟ್ರು ಇಲ್ಲಿ SRH ಅವರು. ಆ ಲೆವೆಲ್ ಅಲ್ಲಿ ಬ್ಯಾಟಿಂಗ್ ಅನ್ನ ಕೂಡ ಮಾಡುದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅದಾದ್ಮೇಲೆ ಅಂದ್ರೆ 226 ಬಂತ. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 168 169 ಎಷ್ಟೋ ಹೊಡೆದ್ಬಿಟ್ಟು ಇಲ್ಲಿ KKR ಅವರು ಆಲ್ ಔಟ್ ಕೂಡ ಆಗೋಗ್ಬಿಟ್ರು. ಸೊ ಹಾಗಾಗಿ ಇದನ್ನ ಈ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಇದು ಬ್ಯಾಟಿಂಗ್ ಪಿಚ್ ಅಂತ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಸ್ಪಿನ್ನರ್ಸ್ ಗಿಂತ ಪೇಸರ್ಸ್ ಗೆ ಜಾಸ್ತಿ ವಿಕೆಟ್ಸ್ ಗಳು ಕೂಡ ಬೀಳುತ್ತೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಮುಜರ್ ಬಾನಿಗೆ 4 ವಿಕೆಟ್ ಕೂಡ ಬಿದ್ದು, ಪೇಸರ್ಸ್ ಗೆ ಒಳ್ಳೆ ವಿಕೆಟ್ ಕೂಡ ಇಲ್ಲಿ ಬಿದ್ದಿದೆ. ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ. ಮತ್ತೆ ಈ ಪಿಚ್ ಅಲ್ಲಿ ನೋಡಿ, ಇದುವರೆಗೊಂದು 100 ಮ್ಯಾಚ್ ಗಿಂತ ಅಧಿಕ ಮ್ಯಾಚ್ ಕೂಡ ಆಗಿದೆ. ಅದರಲ್ಲಿ 42 ಮ್ಯಾಚ್ ಬ್ಯಾಟಿಂಗ್ ಫಸ್ಟ್ ಮಾಡಿದ್ ವಿನ್ ಆದ್ರೆ 57 ಮ್ಯಾಚ್ ಚೇಸಿಂಗ್ ಮಾಡೋ ಟೀಮ್ ವಿನ್ ಕೂಡ ಆಗಿದೆ. ಆದ್ರೆ ಲಾಸ್ಟ್ ಮ್ಯಾಚ್ SRH ಮತ್ತೆ KKR ಆದಾಗ ಇಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ಲಾಸ್ ಕೂಡ ಆಯ್ತು. ಆದ್ರೆ ಇವತ್ತು ನೋಡ್ಬೇಕು, ಒಂದ್ ಕಡೆ ಪ್ಲಸ್ ಕೂಡ ಆಗ್ಬೋದು. ಅದಾದ್ಮೇಲೆ ಇವತ್ತು ಸ್ವಲ್ಪ ಮಳೆ ಬರುವ ಮುನ್ಸೂಚನೆ ಇದೆ ಅಂದ್ರೆ ಕೋಲ್ಕತ್ತಾದಲ್ಲಿ. ಅಂದ್ರೆ ಅಲ್ಲಿ ಯಾವ್ದೋ ಒಂದು ಮಳೆ ಆಗುತ್ತೆ ಗುರು, ಆ ಮಳೆ ಈ ಟೈಮಲ್ಲಿ ಬರುತ್ತೆ ಅಂತ ಕೆಲವೊಂದು ರಿಪೋರ್ಟ್ಸ್ ಗಳು ಕೂಡ ಇದೆ. ನೋಡ್ಬೇಕು ಏನಾಗುತ್ತೆ ಏನು ಅಂತ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಪಂಜಾಬ್ ಟೀಮ್ ಸುಮಾರು 268 ರನ್ ಟಾರ್ಗೆಟ್ ಅನ್ನ ಕೂಡ ಕೊಟ್ಟಿದ್ರು. ಯಾವಾಗಲೂ ಅದನ್ನು ತುಂಬಾ ಈಸಿಗೆ ಚೇಸ್ ಕೂಡ ಮಾಡಕ್ ಬಿಟ್ಟಿದ್ದಾರೆ. ಅದೊಂದು ಒಂಥರ KKR ಗೆ ಡೇಂಜರ್ ಆಗಿ ಕೂಡ ಕಾಣ್ತಿದೆ. ಇನ್ನ KKR ಟೀಮ್ ಕಡೆ ಬಂದ್ವಿ ಅಂದ್ರೆ ಈಗ ನೋಡ್ಬೋದು, ಓಪನರ್ ಆಗಿ ಅಜಿಂಕ್ಯ ರಹಾನೆ ಮತ್ತೆ ಫಿನ್ ಅಲೆನ್ ಕೂಡ ಬರ್ತಿದ್ದಾರೆ. ಲಾಸ್ಟ್ ಮ್ಯಾಚ್ ಅಜಿಂಕ್ಯ ರಹಾನೆ ಫ್ಲಾಪ್ ಕೂಡ ಆಗಿದ್ದು, ಅದಕ್ಕಿಂತ ಹಿಂದಿನ ಮ್ಯಾಚ್ ಚೆನ್ನಾಗಿ ಆಡ್ಕೊಟ್ರು. ಆದ್ರೆ ಲಾಸ್ಟ್ ಮ್ಯಾಚ್ ಫ್ಲಾಪ್ ಕೂಡ ಆಗಿದ್ರು. ಅದಾದ್ಮೇಲೆ ಫಿನ್ ಅಲೆನ್ ಕೂಡ ಆಡ್ಕೊಟ್ರು. ನೋಡ್ಬೋದು ಇಲ್ಲಿ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ ಗುರು. ನೋಡ್ಬೋದು ಅಜಿಂಕ್ಯ ರಹಾನೆ, ಫಿನ್ ಅಲೆನ್ ಇದ್ದಾರೆ. ಅದಾದ್ಮೇಲೆ ಅಂಗ್ವಿಶ್ ರಘುವಂಶಿ ಕೂಡ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಸಖತ್ತಾಗಿ ಆಡ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಇವತ್ತು ಕೂಡ ಒಂದು ಮ್ಯಾಚ್ ಅನ್ನ ಚೆನ್ನಾಗಿ ಆಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ಕೆಮ್ರಾನ್ ಗ್ರೀನ್ ಆಲ್ ರೌಂಡರ್ ಆಡಕ್ ನಿಂತರು ಅಂದ್ರೆ ಯಾವ ತರ ಆಡ್ತಾರೆ ನೀವು ಈಗಾಗಲೇ ನೋಡಿದ್ರೆ. ಅದೇ ಲಾಸ್ಟ್ 2 ಮ್ಯಾಚ್ ಕೂಡ ಫ್ಲಾಪ್ ಆಗಿದ್ದಾರೆ. ಅದಾದ್ಮೇಲೆ ರಿಂಕು ಸಿಂಗ್ ಅಂತೂ ಪಾಪ ಅವರು ಕೂಡ ಆಡ್ಕೊಡ್ತಿದ್ದಾರೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ಓಪನಿಂಗ್ ಅಲ್ಲಿ ಸ್ವಲ್ಪ ಫ್ಲಾಪ್ ಕೂಡ ಆಗ್ತಿದ್ರೆ, ಅದಾದ್ಮೇಲೆ ಕೆಮ್ರಾನ್ ಗ್ರೀನ್ ಅಲ್ಲಿ ಬರ್ತದಂಗೆ ಔಟ್ ಆಗ್ತಿರೋದು. ಅದಾದ್ಮೇಲೆ ರಿಂಕು ಸಿಂಗ್ ಸ್ವಲ್ಪ ಆಡ್ಕೊಡ್ತಿದ್ರೆ, ಆದ್ರೂ ಕೂಡ ಇಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಸ್ ಗೆಲ್ಲ ಫ್ಲಾಪ್ ಆಗ್ಬಿಟ್ರು ಅಂದ್ರೆ ಕೆಳಗೆ ಬಂದ್ರೆ ಏನ್ ಮಾಡಕ್ಕಾಗುತ್ತೆ ಅವರು. ಹಾಗಾಗಿ ಅದಾದ್ಮೇಲೆ ಇಲ್ಲಿ ಅಂಕುಲ್ ರಾಯಿ, ರಮಣ್ದೀಪ್ ಸಿಂಗ್, ಸುನಿಲ್ ನಾರಾಯಣ್ ತನಕನೂ ಕೂಡ ಇಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಇದೆ. ಸುನಿಲ್ ನಾರಾಯಣ್ ಕೂಡ ಅಷ್ಟು ಲಾಸ್ಟ್ ಮ್ಯಾಚ್ ಅಲ್ಲಿ ನೋಡಿದಿರಾ, ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಕುಟ್ಟಾಟನೇ ಇಲ್ಲ ಅವ್ರದ್ದು. 6-4 ಆ ತರ ಗೇಮ್ ಪ್ಲೇ ಸುನಿಲ್ ನಾರಾಯಣ್. ಇವತ್ತು ನೋಡ್ಬೇಕು ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಪಂಜಾಬ್ ಅಗೇನ್ಸ್ಟ್ ಸುನಿಲ್ ನಾರಾಯಣ್ ಸ್ಟಾರ್ಟ್ಸ್ ಚೆನ್ನಾಗಿದೆ. ಅದಾದ್ಮೇಲೆ ಒಳ್ಳೆ ವಿಕೆಟ್ಸ್ ಅನ್ನ ಕೂಡ ತಗೊಂಡಿದ್ದಾರೆ. ಇವತ್ತು ಕೂಡ ಸುನಿಲ್ ನಾರಾಯಣ್ಗೆ ಒಂದು ಒಳ್ಳೆ ವಿಕೆಟ್ ಗಳು ಕೂಡ ಬೀಳ್ಬೋದು. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಕಾರ್ತಿಕ್ ತ್ಯಾಗಿ ಇದ್ದಾರೆ, ವೈಭವ್ ಅರೋರಾ ಮತ್ತೆ ವರುಣ್ ಚಕ್ರವರ್ತಿ ಕೂಡ ಇದ್ದಾರೆ, ಮತ್ತೆ ಮುಜರ್ ಬಾನಿ ಕೂಡ ಇದ್ದಾರೆ. ಮುಜರ್ ಬಾನಿಗೆ ಲಾಸ್ಟ್ SRH ಮ್ಯಾಚ್ ಅಲ್ಲಿ 4 ವಿಕೆಟ್ ಕೂಡ ಬಿದ್ದಿದ್ದು, ಮತ್ತೆ ವೈಭವ್ ಅರೋರಾಗಿಲ್ಲಿ 2 ವಿಕೆಟ್ ಕೂಡ ಬಿದ್ದಿದೆ. ಒಳ್ಳೆ ಟಾಪ್ ಕ್ಲಾಸ್ ಬೌಲರ್ಸ್ ಕೂಡ ಇದಾರೆ. ಆದ್ರೆ ಇದನ್ನ ಇವ್ರನ್ನ ಹೆಂಗ್ ಯೂಸ್ ಮಾಡ್ಕೊಬೇಕು, ಅದಾದ್ಮೇಲೆ ಬ್ಯಾಟಿಂಗ್ ಅನ್ನ ಕೂಡ ಫ್ಲಾಪ್ ಆಗ್ತಿರೋದು ನೋಡಿದ್ರೆ ಟೀಮಿಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತು ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನನಗೆ ಅನಿಸ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ PBKS ಅಂದ್ರೆ ಪಂಜಾಬ್ ಕಡೆ ಹೋಗೋದಾದ್ರೆ ಈಗಾಗಲೇ ನೋಡಿದ್ರೆ ಪ್ರೀವಿಯಸ್ ಮ್ಯಾಚ್ CSK ಮತ್ತೆ PBKS ಮ್ಯಾಚ್ ಇದ್ದಾಗ ಯಾವ ತರ ಚಿಚ್ಚಿದ್ರು ಅಂತ. ಸ್ಟಾರ್ಟಿಂಗ್ ಅಂದ್ರೆ ಇಬ್ರು ಓಪನರ್ಸ್ ಹಾಕೊಂಡು ಚಿಚ್ಚಿರೋದಿಲ್ಲಿ ಪ್ರಿಯೇಶ್ ಶರ್ಮಾ ಮತ್ತೆ ಪ್ರಭು ಸಿಮ್ರಾನ್. ಏನ್ ಬ್ಯಾಟಿಂಗ್ ಅವರು ಲಾಸ್ಟ್ ಇದರಲ್ಲಿ. ಒಂದು ಸ್ಟ್ರಾಂಗ್ ಆಗಿರುವ ಓಪನರ್ಸ್ ಕೂಡ ಇಲ್ಲಿ PBKS ಅಲ್ಲಿ ಕೂಡ ನಮ್ಗೆ ನೋಡ್ಕೆ ಸಿಗ್ತಾರೆ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ. ಅದಾದ್ಮೇಲೆ ಲಾಸ್ಟ್ ಮ್ಯಾಚ್ ಅಲ್ಲಿ ಬಂದವರೆಲ್ಲ ಕೂಡ ಹಿಗ್ಗಾಮುಗ್ಗ ಹೊಡೆದ್ಬಿಟ್ಟಿದ್ದಾರೆ. ಇಲ್ಲಿ ಪ್ರಿಯೇಶ್ ಶರ್ಮಾ ಕೂಡ ಆಡಿದ್ದಾರೆ, ಪ್ರಭು ಸಿಮ್ರಾನ್ ಸಿಂಗ್ ಕೂಡ ಆಡಿದ್ರೆ. ಅದಾದ್ಮೇಲೆ ಕೋಪರ್ ಕೊನೆಲೆ ಅಂತೂ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಕೂಡ ಆಡ್ಕೊಟ್ಟಿದ್ರೆ. ನಾವು ಲಾಸ್ಟ್ ಮ್ಯಾಚ್ ಅಲ್ಲೂ ಕೂಡ ಅಷ್ಟೇ 30 ರನ್ ಕೂಡ ಹೊಡೆದಿದ್ರೆ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ 29 ಬಾಲ್ಗೆ 50 ರನ್ ಹೊಡೆದು ಒಂದು ಸಾಲಿಡ್ ಆದ ಫಾರ್ಮ್ ಅಲ್ಲಿ ಕೂಡ ಇರುವಂತದ್ದು. ಅದಾದ್ಮೇಲೆ ಪಂಜಾಬ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅದೇ ರೀತಿ ಸ್ಟ್ರಾಂಗ್ ಆಗಿ ಎದ್ದು ಕಾಣ್ತಿದೆ. ನಮ್ಮ ಕರ್ನಾಟಕದ ಕಂದ ಕೂಡ ಇದ್ರಿದ್ದಾರೆ ವೈಶಾಖ್. ಸೊ
ಲಾಸ್ಟ್ ಮ್ಯಾಚ್ ಅಲ್ಲಿ 2 ವಿಕೆಟ್ ಅನ್ನ ಕೂಡ ತಗೊಂಡ್ರು. ಅದಕ್ಕಿಂತ ಹಿಂದಿನ ಮ್ಯಾಚ್ ಅಲ್ಲಿ 3 ವಿಕೆಟ್ ಅನ್ನ ತಗೊಂಡ್ರಲ್ಲ. ಅದಾದ್ಮೇಲೆ ಹರ್ಷದೀಪ್ ಸಿಂಗ್ ಇದ್ದಾರೆ, ಆದ್ರೆ ಅವರಿಂದ ಯಾವುದೇ ಒಂದು ಒಳ್ಳೆ ಸ್ಪೆಲ್ ನಮಗೆ ನೋಡಕ್ಕೆ ಸಿಕ್ತಿಲ್ಲ. ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪ್ ಇದ್ರೆ ಯಾವುದೇ ವಿಕೆಟ್ ಕೂಡ ಸಿಕ್ಕಿಲ್ಲ. ಅದಾದ್ಮೇಲೆ ಬಾಟ್ಲೆಟಿಗೆ ಒಂದು ವಿಕೆಟ್ ಕೂಡ ಬಿದ್ದಿದೆ, ಮತ್ತೆ ಯುವಚಂದ್ರ ಚಹಲಿ ಕೂಡ ಒಂದು ವಿಕೆಟ್ ಲಾಸ್ಟ್ ಮ್ಯಾಚ್ ಅಲ್ಲಿ ಬಿದ್ದಿದೆ. ಈ ಪಿಚ್ ಇರೋದ್ರ ಪೇಸರ್ಸ್ ಆಗಿರೋದ್ರಿಂದ ಜಾಸ್ತಿ ಇಲ್ಲಿ ಪೇಸರ್ಸ್ ಗೆ ಅಲ್ಲಿ ಹೆಲ್ಪ್ ಸಿಗ್ಬೋದು. ಲೈಕ್ ಈಗ ವೈಶಾಖ್ ಆಗಿರ್ಬೋದು, ಹರ್ಷದೀಪ್ ಸಿಂಗ್, ಬಾಟ್ಲೆಟ್, ಸೊ ಇಂಥವ್ರಿಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಬೀಳ್ಬೋದು. ಇನ್ನ ಪ್ಲೇಯರ್ ಪ್ರೊಡಿಕ್ಷನ್ ಕಡೆ ಬರೋದ್ರೆ ನನ್ನ ಪ್ರಕಾರ ಇವತ್ತು ಫಿನ್ ಮೇಲೆ ಆಡ್ತಾರ ಅಂತ ಅನಿಸುತ್ತೆ. ಅದಾದ್ಮೇಲೆ ಅಂಗ್ರೀಶ್ ರಘುವಂಶಿ ಈಗಾಗಲೇ ಫಾರ್ಮ್ ಅಲ್ಲಿ ಇರೋದ್ರಿಂದ ಕೆಕೆರಿಂದ ಅವರು ಇಬ್ರು ಕೂಡ ಆಡ್ಬೋದು. ಅದಾದ್ಮೇಲೆ ಅಜಿಂಕ್ಯ ರಹಾನೆ ಫಾರ್ಮ್ ಕೂಡ ಅದೇ ರೀತಿ ಇದೆ. ಲಾಸ್ಟ್ ಮ್ಯಾಚ್ ಒಂದು ಫ್ಲಾಪ್ ಆಗಿದ್ರೆ, ಅದಕ್ಕಿಂತ ಪ್ರೀವಿಯಸ್ ಮ್ಯಾಚ್ ಸುಮಾರು 60+ ರನ್ ಅನ್ನು ಹೊಡ್ಕೊಟ್ಟಿದ್ರು. ಅದಾದ್ಮೇಲೆ ಈ ಮ್ಯಾಚ್ ಕೂಡ ಅಷ್ಟೇ ಆಡೋ ಕೆಪಾಸಿಟಿ ಕೂಡ ಇದೆ. ಅದಾದ್ಮೇಲೆ PBK ಕೂಡ ಅಷ್ಟೇ ಎಲ್ಲರೂ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ಒಂದು ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಅನ್ನ ನಾವು ಇವತ್ತು ನೋಡ್ಬೋದು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದ್ವಿ ಅಂದ್ರೆ ಸುನಿಲ್ ನಾರಾಯಣ್ ಸ್ಟಾರ್ಟ್ಸ್ PBK ಸಖತ್ತಾಗಿದೆ. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಸುನಿಲ್ ನಾರಾಯಣ್ ಇಂದ ಅಟ್ಲೀಸ್ಟ್ ಒಂದಿಲ್ಲ ಅಂದ್ರೆ 2 ವಿಕೆಟ್ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅದಾದ್ಮೇಲೆ ವೈಶಾಖ್, ವಿಜಯ್ ಕುಮಾರ್ ಮತ್ತೆ ಮುಜುರ್ ವಾನಿಗೂ ಕೂಡ ಇವತ್ತು ವಿಕೆಟ್ ಬೀಳ್ಬೋದು. ಇನ್ನ ಮ್ಯಾಚ್ ಪ್ರಿಡಿಕ್ಷನ್ ಕಡೆ ಹೋದ್ರೆ ನಾನು ಯಾಕೋ ಇವತ್ತು KKR ಟೀಮ್ ವಿನ್ ಆಗುತ್ತೆ ಅಂತ ಅನಿಸುತ್ತೆ. ಲಾಸ್ಟ್ 2 ಮ್ಯಾಚು ಕಂಟಿನ್ಯೂಸ್ ಆಗಿ ಲಾಸ್ ಆಗಿರೋದ್ರಿಂದ ಇದು ಲಾಸ್ ಆಗೋ ಅಷ್ಟು ಈಸಿಯಾಗಿ ಲಾಸ್ ಆಗೋ ಟೀಮ್ ಅಲ್ವೇ ಅಲ್ಲ KKR. ಏನಕ್ಕೆ ಅದೇ ರೀತಿ ಸ್ಟ್ರಾಂಗ್ ಆಗಿ ಕೂಡ ಇದೆ. ಬಟ್ ಏನಾಯ್ತೋ ಗೊತ್ತಾಗ್ತಾ ಇಲ್ಲ. ಬಟ್ ಇವತ್ತು ಕೋಲ್ಕತ್ತಾ ಈಡನ್ ಗಾರ್ಡನ್ ಸ್ಟೇಡಿಯಂ ಮೇಲೆ ಮ್ಯಾಚ್ ಕೂಡ ನಡೆದಿದೆ. ಅದು ತವರ್ ಮನೆ ಕೂಡ ಆಗಿದೆ, ಮತ್ತೆ ಟೀಮ್ ಕೂಡ ಅದೇ ರೀತಿಗೆ ಕಾಣ್ತಿದೆ. ಮತ್ತೆ ಏನಾದ್ರೂ ಒಂದು ಪ್ಲಾನ್ ಮಾಡ್ಕೊಂಡು ಇವತ್ತು ವಿನ್ ಆಗ್ಲೇಬೇಕು ಅಂತ ಬರ್ತಾರೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. KKR ವಿನ್ ಆಗುತ್ತೆ ಅಂತ ನನ್ನ ಪ್ರೆಡಿಕ್ಷನ್. ಸೊ ನಿಮ್ದೇನಿರುತ್ತೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.